ಆ ರಾಯರು ನಮ್ಮಂತವ್ರಿಗೆ ನಿಮ್ ರೂಪದಾಗ ದಾರಿ ದೀಪ ಆಗ್ಯಾರ ನೋಡಕ್ಕ. ನಿಜವಾಗ್ಲು 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 ಅಕ್ಕ. ಎಲ್ಲರ ನಮ್ಮ ಐಕ್ಯ ಅಂತ ಅಂತೀನಿ ನಾನು ಅಷ್ಟೇಮ್ಮ. ನಿಜ ಅಕ್ಕ. ನೀವು ಏನು ಗಳಿಸಿರೋ ಬಿಟ್ಟಿರೋ ಗೊತ್ತಿಲ್ಲಕ್ಕ, ನಮ್ಮಂತವ್ರ ಆಸ್ತಿಯನ್ನು ಜಗ್ಗಿ ಗಳಿಸಿರಕ್ಕ ನೀವು. ಅಷ್ಟೇನಮ್ಮ ನಿಜವಾಗ್ಲು ಅಕ್ಕ, ಅಷ್ಟೇ ಜನ. ನಿಜವಾಗ್ಲು. ಯಾರಾದ್ರು ಕೇಳಿದ್ರೆ ಒಳ್ಳೇದು ಕೆಟ್ಟದ್ದು ಎರಡು ನಿಮ್ ಹಿಂದೆ ಬರ್ತೈತೆ ಅಂತಂದ ಹೇಳ್ತಾರ ಅಕ್ಕ ನಮ್ ಭಾಷೆಗಳು. ನಿಜವಾಗ್ಲು ನೀವು ನಮ್ಮಂತ ನೊಂದಂತ ಮಹಿಳೆಯರ ಮನಸ್ಸಿನಲ್ಲಿ ನೀವ್ ಹೆಂಗ್ ರಾಯರ್ ಪೂಜೆ ಹಂಗ್ ಸನ್ನಿಧಿ ಅಕ್ಕನು ನಾವ್ ಪೂಜೆ ಮಾಡ್ತೀವಿ ನೋಡಕ್ಕ. ನಾವು ಈಗ ಅದ್ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ನೀವ್ ಪೂಜೆ ಮಾಡಿದ್ದು ನೀವ್ ಹೇಳ್ಕೊಟ್ಟಿದ್ದು ಅದಕ್ ನಾವು ದ್ರೋಹ ಬಗ್ದಂಗ ನೆನಸಾರ್ಲಾರ್ದ ದಿನಗಳನ್ನೇ ಇಲ್ಲ ನೋಡಕ್ಕ. ಮಾತೆ ನೆನ್ಪ್ ಮಾಡ್ಲಾರ್ದ. ಹೇಳ್ತೀನಲ್ಲಮ್ಮ, ಯಾವತ್ತು ಮನುಷ್ಯನ್ಗೆ ಕೃತಜ್ಞತೆ ಇರುತ್ತೋ ಭಗವಂತ ನಮ್ ಜೊತೆ ಇರ್ತಾರೆ. ಹ್ಮ್ ಅಕ್ಕ. ಮರಿಬಾರ್ದು. 1 ರೂಪಾಯಿ ಸಹಾಯ ಮಾಡ್ದೋರ್ನು ಮರಿಬಾರ್ದು ನಾವು, 4 ಆಣೆ ಮಾಡ್ದೋರ್ನು ಮರಿಬಾರ್ದು. ಹೌದಕ್ಕ. ಆ ಮನೋಭಾವನೆ ನಮ್ಮಲ್ಲಿ ಇದ್ದಾಗ ಭಗವಂತ ನಮ್ಮೊಟ್ಟಿಗೆ ಇರ್ತಾರೆ. ನಿಜ ಇದು ಅಕ್ಕ. ಕಲಿಯುಗಮ್ಮ, ಕಲಿಯುಗ ಹೌದು. ಇದು. ಏನೋ ಜನ ಕೆಟ್ಟೋಯ್ತು, ಏನೋ ಕಾಲ ಅಂತಾರಲ್ವಾ, ಹ್ಮ್ ಅಕ್ಕ. ಜೊತೆಗೆ ಭಗವಂತ ಕಲಿಯುಗದಲ್ಲಿ ಇರೋದನ್ನ ನಿರೂಪಿಸ್ತಾ ಹೋಗ್ತಿದ್ದಾರೆ. ಹೌದಕ್ಕ. ಅದ್ರಿಂದ ಒಳ್ಳೇದಾಗ್ಲಿ. ನಾನ್ ಹೇಳ್ಕೊಟ್ಟಂತ ಪೂಜೆ ಪುನಸ್ಕಾರ ಅಂತೀರಲ್ವಾ, ಹ್ಮ್ ನಾನು ಅಕ್ಕ. ರಾಯರು ನಮ್ಗೇನೋ ಒಂದು ಕೆಲ್ಸ ವಹಿಸಿ ಮಾಡ್ಸಿದ್ರು ಅಂತ ನಾನ್ ಅನ್ಕೊಳ್ತೀನಿ. ಇಲ್ಲ ನಿಜ ಅಕ್ಕ, ನಿಜ. ಅಷ್ಟು ಒಳ್ಳೇದಂದ್ರೆ ಅಷ್ಟು ಒಳ್ಳೇದಾಗೈತಿ. ನಮ್ ಕರೆವಂದ್ರು ಹೆಂಗ್ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ನಿಮ್ಲಿಂತ್ರ ನಮ್ಗ ಒಂದು ಜೀವನ ದಾರಿ ಆಗಿತ್ತಕ್ಕ. ರಾಯರ್ ಹೆಂಗ ಆರಾಧನೆ ಮಾಡ್ತೀವಿ ಸನ್ನಿಧಿ ಅಕ್ಕ ಅನ್ಕೊಂಡು ನಾವ್ ಮುಂದೆ ಹೆಜ್ಜೆ ಇಡ್ತೀವಿ ನೋಡಕ್ಕ. ಇದು ಮತ್ ಹೌದಮ್ಮ. ಸುಳ್ಳಲ್ಲಕ್ಕ. ನಿಮ್ಮ ಸ್ಟೇಟಸ್ ನೋಡ್ತಿವಿ, ನಿಮ್ ವಿಡಿಯೋ ನೋಡ್ತಿವಿ, ಏನಾರು ಗೊತ್ತಿರ್ಲಿಕ್ಕಂದ್ರ ನಮ್ ಫ್ರೆಂಡ್ ಅವ್ರಿಗೆ ಸಜೆಷನ್ ಹೇಳಿವಿ. ಅವ್ರಿಗೆ ಕೂಡ ಕನ್ಸೀವ್ ಆಗಿ ಅಕ್ಕಿಗೂ ಗಂಡ್ ಪಾಪ ಆಗಿದೆ ಅಕ್ಕ. ಅದೇ ವ್ರತ ಆಚರಣೆ ಅಕ್ಕ. ಮಾಡೇನಾ. ಅಕ್ಕ ಅದೇ ರಥಾನ ಆಚರಣೆ ಮಾಡ್ಯಾರ. ಅವರು ಫುಲ್ ಹೆಂಗಾಗುತ್ತೋ ಏನೋ IVF ಮಾಡ್ಸಿದ್ವಿ, ಸಕ್ಸಸ್ ಆಗಿಲ್ಲ, ಫೇಲ್ಯೂರ್ ಆತು. ಇದು ಒಂದ್ ಮಾಡ್ ನೋಡ್ರಿ ಸರ್, ಮಾಡ್ ನೋಡು ಶಿಲ್ಪಾ ಅಂತಂದಿದ್ದಕ್ಕ. ಅವಳು ಕೂಡ ಆರೋಗ್ಯವಾಗಿರುವಂತ ಮಗುನ ಆಗೈತಕ್ಕ. ಅದು ಗಂಡ್ ಪಾಪುನ ಆಗೈತಕ್ಕ ಆಕಿಗೂ ಕೂಡ. 11 ಗುರುವಾರ ಬಾಲಗಣಪತಿ ಮುಡುಪಿದ್ಯಲ್ಲ, ಹ್ಮ್ ಅಕ್ಕ. ನಂಬುದವ್ರನ್ನ ಅದ್ಭುತವಾಗಿ ಮಹಿಮೆನೆ ಆಗಿದೆ ಅಮ್ಮ. ಹೌದಕ್ಕ, ಹೌದಕ್ಕ. ನೋಡಮ್ಮ, ಈಗ ಡಾಕ್ಟರ್ ಅಲ್ಲಿ IVF ಆಗುತ್ತೋ ಇಲ್ವೋ ಆ ಮನಸ್ಥಿತಿ ಇದ್ದವ್ರಿಗೇನೆ ವೈದ್ಯಕೀಯ ಲೋಕಕ್ಕೆ ಒಂದ್ ಸವಾಲು ಪೂಜೆ. ಹೌದಕ್ಕ. ಖುಷಿ ಆಯ್ತು. ನಾನ್ ಅದೇ ಹೇಳ್ತೀನಲ್ವಾ, ನಿಮ್ಮೆಲ್ರೂ ಹೃದಯದಲ್ಲಿ ನಾನು ಇದ್ದೀನಲ್ವಾ, ಅದು ರಾಯರ್ ಕೊಟ್ಟಂತದ್ದು ಅಷ್ಟೇ. ನಿಜ ಅಕ್ಕ, ನಿಜ ಅಕ್ಕ, ನಿಜ ಅಕ್ಕ. ನೀವು ಪೊಲಿಟಿಷಿಯನ್ಗಿಂತ ಕಡಿಮೆ ಇಲ್ಲಕ್ಕ. ಯಾರ ವೇದ ತತ್ವಜ್ಞಾನಿ ಸಾಹಿತಿಗಳಿಗಿಂತ ಕಡಿಮೆ. ನಮಗ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಒಳ್ಳೆ ಆದರ್ಶವಾದ ಗೃಹಿಣಿ ಅಂತ ಮಹಿಳೆ ನೀವ್ ಸಿಕ್ಕಿರೋದು ನಮ್ ಪುಣ್ಯ ಅಂತಿವಕ್ಕ. ನಾವ್ ಬ್ಯಾರೆ ಯಾವ ಚಾನಲ್ನು ಫಾಲೋ ಅಪ್ ಮಾಡಲ್ಲಕ್ಕ. ನಿಮ್ನ ಹೊರತು ನಾವ್ ಬ್ಯಾರೆ ಏನು ನೋಡಲಕ್ಕ. ನಾವ್ ಇದು ಮಾತ್ರ ಸತ್ಯ ಅಕ್ಕ. ನಾನು ಹೇಳ್ತೀನಿ, ಅಷ್ಟು ನೀವು ಸರಳವಾಗಿ, ಆಮೇಲೆ ಮನಿ ಒಳಗನ ನೀವ್ ಮಾಡ್ಕೊಳೋದು ಯಾವ್ದೇ ಆಡಂಬರ ಇಲ್ಲಾರ್ದ, ಒಂದು ದುಡ್ಡು ಇಲ್ಲಾರ್ದ, ಒಂದು ಹಣ ಇಲ್ಲಾರ್ದ, ಏನು ಇಲ್ಲ, ಲವ್ಲಿ ಆಗಿ ಒಂದು ನಮ್ಮ ಸ್ವಂತ ಅಕ್ಕನ ನಮ್ಗೆ ಇಷ್ಟ ಕಾಳಜಿ ಮಾಡ್ತಾರೋ ಇಲ್ಲ ಅದನ್ನ ಹಚ್ಕೊಂಡು, ಹಿಂಗಲ್ಲಮ್ಮ ಹಿಂಗ ಈ ರೀತಿ ಮಾಡ್ರಿ, ಈ ರೀತಿ ಮಾಡ್ರಿ, ನಮ್ ಕಷ್ಟನ ನಿಮ್ ಕಷ್ಟ ಅಂತಂದು ನೀವು ನಮ್ಗ್ ಸಲಹೆ ಸೂಚನೆ ಕೊಡ್ತಾರ. ಈಗಿನ ಕಾಲದಾಗ ಯಾರ್ ಕೊಡ್ತಾರಕ್ಕ, ಯಾರ್ ಕೊಡ್ತಾರಿ? ಮಾತಾಡಕ ನಾನು ಟೈಮ್ ಇನ್ನೊಂದು ನಿಮ್ಮ ಇಲ್ಲಕ್ಕ. ಹತ್ರ ಹೇಳ್ಕೊತೀನಿ. 4 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಶೇರ್ ಮಾಡ್ಕೊಂಡು ನಿಮ್ಗಾಗಿ 2 ಅವರ್ ಮೀಸಲ್ ಇಟ್ಕೊಳ್ತಾ ಇದ್ದೆ ನಾನು. ಹೌದು, ಹೌದಕ್ಕ. 8ರಿಂದ 9ವರೆವರೆಗೂ ಮಾತಾಡಿದ್ದೆ. ನಮ್ಮ ಹೌದಕ್ಕ. ಮನೆಯವ್ರು ಆ ಟೈಮಲ್ಲಿ ಪಾಪ ಆಫೀಸಿಂದ ಬಂದಿರೋರ, ಒಂದು ಹೌದಕ್ಕ. ಚೂರು ಮನ್ಸ್ ನೊಂದ್ಕೊಳ್ತಿರ್ಲಿಲ್ಲ. ಅವಳೇನೋ ಒಂದ್ ಕೆಲ್ಸ ಮಾಡ್ತಾ ಅವಳೆ ಅನ್ಬಿಟ್ಟು ಪಾಪ ಅವ್ರ ಕೈಲಿ ಆದದ್ದನ್ನ ಅಡ್ಗೆ ಮನೇಲಿ ನಿಂತ್ಕೊಂಡು ಏನೋ ಮಾಡ್ತಾ ಇರೋರು, ನಾನ್ ನಿಮ್ ಜೊತೆ ಎಲ್ಲಾ ಮಾತಾಡ್ತಾ ಇರೋದು. ಹೌದಕ್ಕ, ನಿಜ ಅಕ್ಕ, ನಿಜ. ಅದ್ರಿಂದ ನಮ್ಮನ್ನ ಎಲ್ಲೂ ಭಗವಂತ ಕೈ ಬಿಡಲ್ಲ. ವಿಧಿ ಲಿಖಿತಕ್ಕೆ ತಲೆ ಬಾಗಿದ್ದೀನಿ. ಹೌದಕ್ಕ. ಕರ್ಕೊಂಡ್ ಹೋಗ್ತಾರೆ ಒಂದ್ ಒಳ್ಳೆ ಹಾದಿಲಿ, ಒಳ್ಳೆ ಪುಣ್ಯ ಸಂಪಾದನೆ ಮಾಡ್ಕೊಂಡಂತೂ ಹೋಗ್ತೀನಿ. ಇಲ್ಲ, ಅದು ಮಾತ್ರ ನಿಜ ಅಕ್ಕ. ನಿಮ್ಗ ದೇವ್ರು ಸದಾ ಕಾಲ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ. ನಿಮ್ಮಿಂದ ನಾವು ಬಂದೇ ಬರ್ತೀವಕ್ಕ. ಆಮೇಲೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಬರ್ತೀವಕ್ಕ. ಇದು ಮಾತ್ರ ಸತ್ಯ ಅಕ್ಕ. ನಾನು ನಿಮ್ ಚಾನಲ್ ಬಿಟ್ಟು ಹೋಗಲ್ಲಕ್ಕ. ನಿಮ್ಮ ಮಾರ್ಗದರ್ಶನ ಬೇಕು. ಕಂಟಿನ್ಯೂ ಫೋನ್ ಮಾಡಕ್ ಆಗಿಲ್ಲ ಅಂದ್ರು ಯಾವಾಗಾರ ಒಮ್ಮೆ ಹಚ್ಚಿ ನಿಮ್ ದನಿ ಕೇಳ್ತೀನಿ. ನಿಮ್ ದನಿಲಿಂತ್ರ ಮತ್ತೆ ನಮ್ಗ್ ಬೂಸ್ಟ್ ಆದಂಗಾಗಿ, ಎನರ್ಜಿ ಬಂದಂಗಾಗಿ, ಓ ಸನ್ನಿಧಿ ಅಕ್ಕ ಹಿಂಗ ಅದಾಳ, ನಾವು ಹಿಂಗ ಆಗೋಣ, ನಾವು ಹಿಂಗ್ ಆಗೋಣ, ಹಿಂಗ ಒಳ್ಳೆಯವ್ರಿಗೆ ಹೆಲ್ಪ್ ಮಾಡೋಣ, ಅವ್ರಂಗ ನಾವು ದಾರಿಗ್ ಹೋಗೋಣ ಅನ್ನೋದು ನಮ್ಮಲ್ಲಿ ಛಲ ಹುಟ್ಟಿಸುವಂತ ಧೀರ ಮಹಿಳೆ ಅಕ್ಕ ನೀವು. ದೊಡ್ಡ ಮಾತು. ದೊಡ್ಡ ಇಲ್ಲಕ್ಕ. ಅಲ್ಲಕ್ಕ, ನಮ್ಮಂತೂರ್ ನೊಂದೋರ್ಗೆ ಮಾರ್ಗದರ್ಶನ. ನೀವು ಎಷ್ಟು ಮಕ್ಳನ್ನ ಸಾಕೋದ್ ಹೆಂಗ್ ಕಷ್ಟ, ಮನಿತನ ನಡ್ಸೋದ್ ಕಷ್ಟ, ಅಂತದ್ರಾಗ ಧೈರ್ಯ ಇಟ್ಕೊಂಡು ಎಲ್ಲಾ ಮೈಸೂರ್ ಅಂತ ದೊಡ್ಡ ಸಿಟಿ ಒಳಗ ಜೀವನ ಸಾಗಿಸ್ತೀರಂದ್ರ ಸಾಮಾನ್ಯ ಕೆಲ್ಸ ಅಲ್ಲಕ್ಕ ಅದು. ನಮಗ್ ನೀವ ಮಾರ್ಗದರ್ಶನಕ್ಕ. ಯಾರ್ ಹೆಂಗ್ ಹೇಳ್ತಾರೋ ಗೊತ್ತಿಲ್ಲ, ನನ್ನ ಮನಸ್ಸಿನಾಗ
ಹಸಿರಾಗಿ ಉಳ್ದಿರಿ. ನೀವೇನಿದ್ರು ಓ ಸನ್ನದಿ ಅಕ್ಕ ಹೆಂಗ್ ಮಾಡ್ತಿದ್ದಾಳ ಇಂಥ ಪರಿಸ್ಥಿತಿ ಒಳಗ, ನಾನ್ ಹೆಂಗ್ ಮಾಡ್ತೀನಿ, ಅವ್ರ ಹೆಂಗ್ ಹೋಗ್ತಾರ. ಹಾ, ಈಗ ಅವ್ರಗಿಂತ ನಮ್ದ್ ಕಷ್ಟ ಅಲ್ಲ, ನಮ್ಗಿಂತ ಕೆಳಗ್ನೋರ್ದಲ್ಲ ಕಷ್ಟ. ಅದನ್ನ ನೋಡಿ ನಮ್ ನೋಡಿ ಅವ್ರ ಇವ್ರು ನೋಡಿ ದಿನಗಳನ್ನ ಸಾಗಿಸ್ತಾ ಇದ್ದೀನಿ ನೋಡಕ್ಕ ನಾನು. ಹೌದಮ್ಮ, ಅದೇ ಹೇಳೋದು, ನನ್ನ ವಿಡಿಯೋದಲ್ಲಿ ನನ್ನ ವಿಡಿಯೋ ನೋಡಿ 100ರಲ್ಲಿ 10 ಜನನಾದ್ರು ಮೋಟಿವೇಟ್ ತಗೊಳ್ಳಿ ಅಂತಾನೆ ಹೇಳ್ತೀನಮ್ಮ ನಾನು. ಹೌದಕ್ಕ, ನಿಜ ಅಕ್ಕ, ನಿಜ ಅಕ್ಕ. ನಾನು ಹೇಳೋದಷ್ಟೇ, ನಿಮ್ಮೆಲ್ಲರ ಪ್ರೀತಿಗೆ ಆ ಚಿರಋಣಿ ಅನ್ನೋದು ಕಡಿಮೆನೆ. ಯಾಕೆಂದ್ರೆ ಅಷ್ಟೊಂದು ಪ್ರೀತಿಸ್ತೀರಿ ನನ್ನನ್ನ. ಆ ಟೈಮಲ್ಲೂ ಕೂಡ ನನ್ ಕಣ್ಣಲ್ಲಿ ನೀರ್ ಕೊಟ್ಟಿಲ್ಲ. ತುಂಬಾ ಹೆಣ್ಮಕ್ಳು ನನ್ ಪ್ರಾಮಿಸ್ ಮಾಡಿ ಅಕ್ಕ ನೀವ್ ಅಳ್ಬಾರ್ದು, ಕಣ್ಣಲ್ಲಿ ನೀರ್ ಬರ್ಬಾರ್ದು, ಎಷ್ಟೋ ಹೆಣ್ಮಕ್ಳು ಕೇಳಿದಾರಮ್ಮ. ಹೌದಕ್ಕ. ಇರ್ಲಿ, ಅದಕ್ಕೆ ಇವೆಲ್ಲ ರಾಯರ್ ಕೊಟ್ಟಂತದ್ದು. ನೀವೆಲ್ಲೋ ಇದ್ದೀರಿ, ನಾನೆಲ್ಲೋ ಇದ್ದೀನಿ. ಈ ಪ್ರೀತಿ ವಿಶ್ವಾಸ ಸ್ವಂತ ಅಕ್ಕನಿಗೆ ಹೆಚ್ಚಾಗಿ ಸ್ಥಾನಮಾನ ಕೊಟ್ಟಿದ್ದೀರಲ್ವಾ, ನಿಜ ಭಗವಂತ ಕೊಟ್ಟಿರುವಂತದ್ದು. ನಾನು ಸೃಷ್ಟಿ ಮಾಡ್ಕೊಂಡಿಲ್ಲ. ಭಗವಂತ ನೀನ್ ಈ ರೀತಿ ಇರ್ಬೇಕು, ನೀನ್ ಹಿಂಗೆ ಅಂತ ಹೇಳಿ ಎಲ್ಲೆಲ್ಲಿರೋರ್ನೆಲ್ಲಾ ಕೂಡ ಒಟ್ಟುಗೂಡಿಸ್ತಾರ ಅವ್ರು. ಹೌದಕ್ಕ, ಅದೇ ಬಾಂಧವ್ಯ ಅನ್ನೋದು. ಹೌದು, ನಿಜ ಅಕ್ಕ. ನೀವೆಲ್ಲೇ ಇರಿ ಅಕ್ಕ, ಚೆನ್ನಾಗಿರಿ. ನಮ್ಮಂತವ್ರಿಗೆ ಮಾರ್ಗದರ್ಶಕರ ಆಗಿರಿ ಅಕ್ಕ. ಯಾರ್ದು ಏನೋ ತಲೆ ಕೆಡಿಸ್ಕೋಬೇಡಿ ಅಕ್ಕ, ಎಲ್ಲಾ ಚೆನ್ನಾಗಾಗತ್ತೆ. ಆಮೇಲೆ ದೈವ ವಿಚೆ ಮುಂದೆ ಮನುಷ್ಯರು ಏನ್ ಮಾಡಿದ್ದು ಏನಾಗಲ್ಲ ಅಕ್ಕ, ಎಲ್ಲಾ ಒಳ್ಳೇದಾಗತ್ತ. ನೀವು ನಮಗೊಂದು ಮಾರ್ಗದರ್ಶಕರು ನೋಡಕ್ಕ. ಇಲ್ಲಿ ಯಾವ್ದು ಶಾಶ್ವತ ಇಲ್ಲ, ಅಷ್ಟೇ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು. ಹೌದಕ್ಕ, ಹೌದು. ಇರೋಷ್ಟು ದಿನ ಒಬ್ರಿಗೆ ಕೆಟ್ಟದ್ದ ಬಯಸ್ತಾನೆ, ಒಳ್ಳೇದನ್ನ ಬಯಸ್ತಾ, ನಮ್ ಕೈಲಾದದ್ದನ್ನ ಸಮಾಜಕ್ಕೂ ಮಾಡ್ತಾ, ನಮ್ ಮನೆಗೂ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಅಕ್ಕ, ಸರಿ ಅಕ್ಕ. ಆಗ್ಲಮ್ಮ, ಮಗ ಚೆನ್ನಾಗ್ ನೋಡ್ಕೊಮ್ಮ. ಸರಿ ಅಕ್ಕ, ಸರಿ. ಥ್ಯಾಂಕ್ ಯು ಅಕ್ಕ. ಆಯ್ತಮ್ಮ. ಓಕೆ.